ಶಾಲೆಗೆ ಸೇರ್ಸೋಕ್ಕಿಂತ ಮುಂಚೆ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ವಿದ್ಯಾಭ್ಯಾಸ ಮಾಡಿಸೋದು ತಾಯಿ ಶಾರದಾಂಬೆ ಆಶೀರ್ವಾದ ಮಕ್ಕಳ ಮೇಲೆ ಇರ್ತದೆ. ಅವರ ವಿದ್ಯಾಭ್ಯಾಸ ಸುಗಮವಾಗಿ ನಡೀತಿದೆ ಅನ್ನೋದು ಜನಗಳ ನಂಬಿಕೆ. ವಿಡಿಯೋ ಕೊನೆ ಗಂಟ ನೋಡಿ 4 ಜನಕ್ಕೆ ಉಪಯೋಗ ಆಯ್ತದೆ ಅಂದ್ರೆ ಮಾತ್ರ ಆ ವಿಡಿಯೋ ಶೇರ್ ಮಾಡಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಮಸ್ಕಾರ ಎಲ್ಲಾ ಕರ್ನಾಟಕ ಜನಗಳಿಗೆ. ಕೋಳ್ಕೋಗೋದಕ್ಕೆ ನಾವು ಉಳ್ಕೊಂಡಿದ್ ಹೋಮ್ ಸ್ಟೇ ಇಂದ ಡೈರೆಕ್ಟ್ ಆಗಿ ನಾವು ಬಂದದ್ದೆ ಶಾರದಾಂಬೆ ಟೆಂಪಲ್. ಶೃಂಗೇರಿ ಶಾರದಾ ಪೀಠ ಎಂದೇ ಕರೆಯಲ್ಪಟ್ಟ ಈ ಸ್ಥಳಕ್ಕೆ 1200 ವರ್ಷ ಹಳೆಯದಾದಂತಹ ಇತಿಹಾಸ. ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ತಂಗಲು ಮತ್ತು ವಿದ್ಯಾಭ್ಯಾಸ ಮಾಡಲು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ರಂತೆ. ಅಷ್ಟೇ ಅಲ್ಲ, ಶಂಕರಾಚಾರ್ಯರು ಕೂಡ 12 ವರ್ಷಗಳ ಕಾಲ ಇಲ್ಲಿಯೇ ತಂಗಿದ್ದಾರಂತೆ. ಹಂಗೆ ಇಲ್ಲಿ ನವರಾತ್ರಿ ಹಬ್ಬವ 11 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸ್ತಾರಂತೆ. ನಾನಂತೂ ಒಂದ್ಸತ್ತು ನೋಡಿಲ್ಲ. ನೋಡಿರೋರು ದಯವಿಟ್ಟು ಕಮೆಂಟ್ ಮಾಡಿ. ಸಾಧ್ಯ ಆದ್ರೆ ನಾನು ಮುಂದಿನ ಸತಿ ಹೋಗಿ ನೋಡ್ತೀನಿ. ಇನ್ನು ಅಕ್ಷರಾಭ್ಯಾಸದ ವಿಷಯಕ್ಕೆ ಬಂದ್ರೆ, ಶಾಲೆಗೆ ಸೇರಿಸುವ ಮುನ್ನ ಮಕ್ಕಳನ್ನ ಇಲ್ಲಿಗೆ ಕರ್ಕ ಬಂದು ವಿದ್ಯಾಭ್ಯಾಸ ಮಾಡಿಸೋದ್ರಿಂದ ವಿದ್ಯೆಯ ಆದಿದೇವತೆ ಶಾರದೆಯ ಆಶೀರ್ವಾದ ಮಕ್ಕಳಿಗೆ ದೊರೆತರೆ ಅವರ ವಿದ್ಯಾಭ್ಯಾಸ ಸುಗಮವಾಗಿ ಸಾಗುತ್ತದೆ ಎಂಬುದು ಎತ್ತವರ ನಂಬಿಕೆ. ಹಂಗಾಗಿ ವಿವಿಧೆಡೆಯಿಂದ ಜನರುಗಳು ಇಲ್ಲಿಗೆ ನವರಾತ್ರಿ ಸಮಯದಲ್ಲಿ ಬಂದು ಮಕ್ಕಳಿಗೆ ವಿಶೇಷವಾಗಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ನಿಮ್ಮ ಮನೆಯಲ್ಲೂ ಶಾಲೆಗೆ ಸೇರಿಸ್ತಾ ಇರೋ ಚಿಕ್ಕ ಮಕ್ಕಳುಗಳಿದ್ರೆ ಕರ್ಕ ಬಂದು ಒಂದ್ಸತಿ ವಿದ್ಯಾಭ್ಯಾಸ ಮಾಡಿ. ನಾವು ಬ್ಯಾಚುಲರ್ಸ್ ಗಳು ಅಲ್ಲ ನಮ್ ಫ್ರೆಂಡ್ಸ್ ಗಳ ಜೊತೆ ಬಂದಾಗ ಮದುವೆ ಆಗದೆ ಅನ್ನೋದೇ ಮರ್ತು ಬಿಟ್ಟಿರ್ತೀವಿ. ಹಂಗಾಗಿ ನೀವು ಫ್ಯಾಮಿಲಿ ಜೊತೆ ಬಂದಾಗ ನಿಮ್ಮೈಕ ಮಕ್ಕಳನ್ನು ಕರ್ಕ ಬಂದು ವಿದ್ಯಾಭ್ಯಾಸ ಮಾಡಿ. ತಾಯಿ ಶಾರದಾಂಬೆ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಸದಾ ಇರ್ಲಿ ಅಂತ ಕೇಳ್ಕತಾ ಈ ವಿಡಿಯೋನ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಟಾಟಾ ಬಾಯ್ ಬಾಯ್, ಸಿಗುಮ, ಲವ್ ಯು ಆಲ್. ಇಂತ ಇನ್ಫಾರ್ಮೇಶನ್ ವಿಡಿಯೋ ಕೊಟ್ಟವನೇ ಫಾಲೋ ಮಾಡೋದ್ ಮರಿಬೇಡಿ.